ನಿವೃತ್ತ ಎಸ್ ಐ ಚಂದ್ರಶೇಖರ್ ಸರ್ ಈ ಸಭೆಗೆ ಆಗಮಿಸಿದರೆ ನಿವೃತ್ತ ಗಣಿತ ಶಿಕ್ಷಕರು ಪ್ರಕಾಶ್ ಅಣ್ಣನವರು ಅವರು ಕೂಡ ಈ ಸಭೆಗೆ ಆಗಮಿಸಿದರೆ ಶಿಕ್ಷಣದ ಬಗ್ಗೆ ಹೆಚ್ಚಿನ ಕಾಳಜಿ ಇರುವಂಥವರು ಅವರು ಕೂಡ ನಮ್ಮೆಲ್ಲ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಬಹಳ ದೂರದಿಂದನೂ ಕೂಡ ಬಂದಿರ್ತಕ್ಕಂಥ ಪೋಷಕರು ಬಂದಿದ್ದೀರಾ. ಸೊ ನಿಮಗೆ ನಿಜಕ್ಕೂ ಈ ದಿನ ಬಂದಿದ್ದೀರಾ, ನಿಜವಾದ ಕಾಳಜಿ ಇರುವಂಥವ್ರು ನೀವು ಅಂತ ನಾನು ಕೂಡ ಭಾವಿಸ್ತೇನೆ. ಏಕೆಂತಂದರೆ ನಾವು ಆಸ್ತಿ ಎಲ್ಲಿ ಹೋಗಲ್ಲ ಇರ್ತದೆ, ನಿಜವಾದ ಆಸ್ತಿ ಮಕ್ಕಳೇ. ಆ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಬೇಕಾಗಿದೆ. ಆ ಕಾಳಜಿ ಪೇರೆಂಟ್ಸಿಗೆ ಪೋಷಕರಿಗೆ ಇರಬೇಕಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ವಿದ್ಯಾರ್ಥಿಗಳು ಕೂಡ ಜೊತೆಗೆ ಕರ್ಕೊಂಡು ಬಂದಿದ್ದೀರಾ. ಈ ದಿನ ಪ್ರಾರಂಭ ಆಗಿದೆ, ಅವರಿಗೂ ಕೂಡ ವಿದ್ಯಾರ್ಥಿಗಳು ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ನಮ್ಮ ಶಾಲೆಯ ಎಲ್ಲ ಸಹೋದ್ಯೋಗಿ ಮಿತ್ರರು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ. ಈ ಶೈಕ್ಷಣಿಕ ಇಂದಿನ ವರ್ಷ 25-26ನೇ ಸಾಲಿನಲ್ಲಿ ನಮ್ಮ ಶಾಲೆ 100ಕ್ಕೆ 100ರಷ್ಟು ಫಲಿತಾಂಶ SSLCಯಲ್ಲಿ ಬಂದಿದೆ. ಜೊತೆಗೆ ಅಜ್ಜಂಪುರ ತಾಲೂಕಿನಲ್ಲಿ ನಮ್ಮದೇ ಶಾಲೆ ಪ್ರಥಮ ಅಂತ ಹೇಳಲಿಕ್ಕೆ ನಮಗೂ ಕೂಡ ಹೆಮ್ಮೆ ಅನಿಸ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು 100 ತರುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಆದರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಕೂಡ ಅತ್ಯಗತ್ಯ ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕಾಗುತ್ತೆ, ಪೋಷಕರು ಅದಕ್ಕೆ ಸ್ಪಂದಿಸಬೇಕಾಗುತ್ತೆ. ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ಸೊ ಈ ನಿಟ್ಟಿನಲ್ಲಿ ಎಲ್ಲ ಸುಸೂತ್ರವಾಗಿ ಈ ಶೈಕ್ಷಣಿಕ ವರ್ಷದಲ್ಲಿ ಸಾಗಲಿ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲರಿಗೂ ಸ್ವಾಗತವನ್ನು ಕೊಡಿದ್ದಾರೆ ಪ್ರೊಫೆಸರ್ಗಳಿಗೆ ಧನ್ಯವಾದಗಳು. ಹಾಗೂ ಅವರಿಗೂ ಕೂಡ ನೇರವಾಗಿ ಅತಿಥಿಗಳೊಂದಿಗೆ ಕೊಟ್ಕೊಂಡಿದ್ದೀವಿ ಸರ್. ಮಾತಾಡಿದ ನಂತರ ಡಿಸ್ಟ್ರಿಬ್ಯೂಷನ್ ಮಾಡಿ. ಶಾಲಾ ಶಿಕ್ಷಣ ಮುಗಿದ 27ನೇ ಸಾಲಿನ ಇಂದಿನ ಶೈಕ್ಷಣಿಕ ಸಾಲಿನ ಪ್ರಾರಂಭೋತ್ಸವ ಮತ್ತು SDA ಅಧಿಕಾರಿಗಳ ಇಂದಿನ ಸಭೆಗೆ ಹಾಜರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆ. ಹಾಗೆ ವೇದಿಕೆ ಮೇಲೆ ಕೂತಿರುವ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಪರಮೇಶ್ವರ ಪರವರೆ ಹಾಗೂ ನನ್ನ ಸಹೋದ್ಯೋಗಿಯಾಗಿರ್ತಕ್ಕಂಥ ಪ್ರಕಾಶ್ ಅವರೇ ಮತ್ತು ಸಹಾಯಕ ಶಿಕ್ಷಕರೇ ಮತ್ತು ಸಹಾಯಕ ಶಿಕ್ಷಕಿಯರು ಹಾಗೂ ಇಂದಿನ ನೆರವೇರಿಸಿರ್ತಕ್ಕಂಥ ಪೋಷಕರಿಗೆ ಮತ್ತೊಂದು ಹೃತ್ಪೂರ್ವಕ ಅಭಿನಂದನೆ. ಈ ಶೈಕ್ಷಣಿಕ ಈ ಸಾರಿ ಲಾಸ್ಟ್ ಸಾಲಿನಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಶಂಸೆ ಕೊಡ್ತಕ್ಕಂಥದ್ದು ಈ ಶಾಲೆಯ ಒಂದು ಗುಣವಾಗಿದೆ. ಎಲ್ಲರೂ ಟೀಚರ್ಸ್ಗಳು ತುಂಬ ಕಷ್ಟ ಬಿದ್ದು ತನ್ನ ಮಕ್ಕಳ ಥರನೇ ನೋಡ್ಕೊಂಡು ಅವರಿಗೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ತುಂಬ ಕಷ್ಟ ಬಿದ್ದು ಅವರಿಗೆ 100ಕ್ಕೆ 100% ಪಾಸಾಗಿರ್ತಕ್ಕಂಥ ರಿಸಲ್ಟ್ ಬಂದಿದೆ SSLCಯಲ್ಲಿ. ಆದ್ರಿಂದ ಶಿಕ್ಷಕರು ಹಾಗೆ ಏನಾಗಿದೆ ಅಂದರೆ ಹಾಸ್ಟೆಲ್ ಸೌಲಭ್ಯ ಸ್ವಲ್ಪ ಕಡಿಮೆ ಇದೆ, ಪ್ಲಸ್ ದೂರದಿಂದ ಬರಬೇಕಾಗ್ತದೆ, ತೊಂದರೆ ಆಗ್ತದೆ. ಆಮೇಲೆ ಈಗ ನಮ್ಮ ಮನೋಭಾವನೆ ಬಂದಿದೆ, ಇಂಗ್ಲೀಷ್ ಮೀಡಿಯಂನಲ್ಲಿ ಓದೋರು ಮಾತ್ರ ಮುಂದೆ ಹೋಗ್ಲಿಕ್ಕೆ ಚಾನ್ಸಸ್ ಇದೆ, ಕನ್ನಡ ಮೀಡಿಯಮ್ಸಲ್ಲಿ ಓದೋರೆಲ್ಲ ಇಲ್ಲೇ ಉಳ್ಕೊಳ್ತೀವಿ, ಏನೋ ಒಂಥರ ಅದೊಂದು ಮನೋಸಲ್ಲಿ ಕುಂತ್ಕೊಂಡ್ಬಿಟ್ಟಿದೆ. ಕಷ್ಟ ಬಿದ್ದಾದರೂ ನಾವು ಒಂದು ಗೌರ್ಮೆಂಟ್ ಶಾಲಾ ಪ್ರೈವೇಟ್ ಒಂದು ಕಾನ್ವೆಂಟಿಂದ ಕಳಿಸಿ SSLCವರೆಗೂ ಓದಿಸ್ಬೇಕನ್ನೋದೊಂದು ತುಂಬ ಅಭಿಪ್ರಾಯ ಜನಗಳಲ್ಲಿ ನಮ್ಮಲ್ಲಿ ಇದೆ. ನಾನು ಓದಿಸ್ತೀನಿ ಅಂತ ಇನ್ನೊಬ್ರು ಓದಿಸ್ತಾರೆ, ಇನ್ನೊಬ್ರು ಓದಿಸ್ತೀನಿ ಅಂತ ಅವರ ಫೈನಾನ್ಷಿಯಲ್ ಹಣಕಾಸಿನ ವ್ಯವಸ್ಥೆಗಳನ್ನು ನೋಡ್ಕೊಳ್ಳಲ್ಲ. ಅದು ಸತ ಮುನ್ನುಗ್ಗಿ ಎಲ್ಲರಿಗೂ ಓದಿಸ್ತೇನೆ.
ಮಾತು ಕೇಳಲ್ಲ. ಆದ್ರೆ ಆದ್ರೆ ಅವರಿಗೂ ಸ್ವಲ್ಪ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸ್ಬೇಕಾಗ್ತದೆ. ಮಕ್ಕಳು ಚಂಚಲ ಬುದ್ಧಿ ಇರ್ತದೆ, ಅವ್ರಿಗಷ್ಟಾಗಿ ಗೊತ್ತಿರಲ್ಲ. ಆಗ ಮುಂದಿನ ಭವಿಷ್ಯನ ಅವರು ನಿರೂಪಣೆ ಮಾಡ್ಕೋಬೇಕು ಅನ್ನೋದು ಅವರಲ್ಲಿ ಇರ್ತದೆ. ಅದಕ್ಕೋಸ್ಕರವಾಗಿ ತಾವು ಎಲ್ಲರೂ ಈಗೇನು ಬಂದಿದ್ರು ಇದೇ ಥರ ಸಹಕಾರ ನೀಡಬೇಕು ಈ ಶಾಲೆಗೆ. ಇನ್ನೂ ತಮ್ಮ ಸಹೋದರಗಳು ಏನಾದ್ರು ಹತ್ರ ಅಥವಾ ಗೆಳೆಯರಷ್ಟೇ ಇದ್ರೆ ಅವ್ರನ್ನು ಕರ್ಕೊಂಡ್ಬಂದು ಹೇಳಿ ಉದ್ಯೋಗ ಇಲ್ಲ, ಈ ಥರ ಶಾಲೆ ಇದೆ, ಹಿಂಗಿದೆ, ಆ ಥರ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನು ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಬೇಡ್ಕೊಳ್ತೀನಿ. ಈ ಎರಡು ಮಾತು ಆಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಮಕ್ಕಳು ವಿದ್ಯಾರ್ಥಿಗಳು ತಮ್ಮದೇ ಆದ ನುಡಿಗಳನ್ನು ನಂತರದಲ್ಲಿ ಶ್ರೀ ಪ್ರಕಾಶ್ ಸರ್ ಇದರಿಂದ ನುಡಿ. ಇದ್ರೆ ಹೇಳ್ತಕ್ಕಂಥ ವಿಚಾರಗಳು ತುಂಬ ಇರ್ತಕ್ಕಂಥದ್ದು ಇರೋದು. ಆಮೇಲೆ ಅದ್ರ ಬಗ್ಗೆ ಅರಿವನ್ನು ಉಂಟು ಮಾಡ್ತಕ್ಕಂಥ ವಿಚಾರಗಳು ಕೂಡ ಇರ್ಬೋದು. ಈಗ ನೀವು ಬಂದಿರ್ತಕ್ಕಂಥ ಪೋಷಕರು ಏನಪ್ಪ ಅಂತಂದ್ರೆ ಸ್ವಲ್ಪ ಬಂದಿದ್ದೀರ, ಮತ್ತೆ ಈಗ ಪರೀಕ್ಷೆಯಿಂದ ಬಂದರೆ ಅಂತ ನಾವು ಮುಂದೆ ದಯವಿಟ್ಟು ನೀವು ಶಿಕ್ಷಣ ಕೊಡಬೇಡಿ. ಇನ್ನೂ ಪ್ರಾರಂಭ ಆಗೋದ್ರಿಂದ ಇನ್ನು ಮುಂದಿನ ಒಂದು ಪೋಷಕರ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರೆ ಸೇರ್ತಕ್ಕಂಥ ನಂಬಿಕೆನೂ ಕೂಡ ನಮಗಿದೆ. ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನದಾಗಿ ಮಾತಾಡ್ತಕ್ಕಂಥ ವಿಚಾರಗಳು ಕೂಡ ಇದೆ. ಆದರೂ ಕೂಡ ನಾನು ಈಗ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಸರಿಯಾದಾಗಿ ವರ್ಷಿನ ನಾವೇನೋ ಒಂದು ಶಾರದಾ ಪೂಜೆ ಕಾರ್ಯಕ್ರಮದಲ್ಲಿ ಕಳೆದ ವರ್ಷ ನಾವೆಲ್ಲ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಎಲ್ಲರೂ ಇದ್ದರು. ಆ ಸಂದರ್ಭದಲ್ಲಿ ನಾವೇನೋ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಅವರಿಗೆ ಒಂದು ಉತ್ತೇಜನವನ್ನು ನೀಡಿದ್ರು, ಆಮೇಲೆ ಯಾವ ರೀತಿ ಪಾಪ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಮನದಟ್ಟು ಮಾಡಿಬಿಟ್ಟು ಒಂದು ಪರೀಕ್ಷೆಯ ತಯಾರಿಗೆ ಆಗಬೇಕು ಅಂತಕ್ಕಂಥದ್ದನ್ನು ಎಲ್ಲ ನಾವು ಸಸ್ಯರ್ಷಿಯಾಗಿರ್ಬೋದು, ಶಿಕ್ಷಕರಾಗಿರ್ಬೋದು. ನಿಮಗೆ ಈ ಮುಂದಿನ ಒಂದು ಆಗಸ್ಟ್ 15 ಸರ್ ಅವತ್ತು ಆ ಒಂದು ಕಾರ್ಯಕ್ರಮವನ್ನು ಇಟ್ಟಂದರೆ ಆ ಸಂದರ್ಭದಲ್ಲಿ ನಾವು ಒಂದು ವಿಶೇಷವಾಗಿ ಆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಸರ್ ಅಂದ್ಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ ಎಲ್ಲರನ್ನೂ ನಾವು ಆದಷ್ಟು ಪೋಷಕರನ್ನ ಮತ್ತೆ ನಮ್ಮ ಸಂಘ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ದಾನಿಗಳೇನಿದ್ದಾರೆ ಅವನ್ನೆಲ್ಲ ಕರೆಸಿ ಇನ್ನು ವಿಶೇಷವಾಗಿರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳಿಗೋಸ್ಕರ ಗುರಿಗಳನ್ನು ಮಾಡೋದಕ್ಕೆ ನಾವು ಒಂದು ಪ್ರಯತ್ನವನ್ನು ಮಾಡ್ತೀವಿ. ಸರಿಯಾದಾಗಿ ನಾವು ಕೂಡ ಇಲ್ಲಿ ಏನಪ್ಪ ಅಂದ್ರೆ ಹಾಸ್ಟೆಲಿನ ಸೌಲಭ್ಯ ಒಂದು ಅತಿ ಹೆಚ್ಚು ತುರ್ತಾಗಿ ಬೇಕಾಗ್ತದೆ. ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬೇರೆ ರೀತಿಯಾಗಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈಗ ಏನಾಗಿದೆ ಅಂತಂದ್ರೆ ಸರ್ಕಾರ ಈಗ ನಾವು ಚೇತರಿಸಿ ಈಗ ನಿಮಗೆಲ್ಲ ಗೊತ್ತಿದೆ, ಈ ಸರ್ಕಾರ ಹೊಸ ಸರ್ಕಾರ ಆದಂಗೆ ಲೆಕ್ಕ ಇದು. ಈ ಹೊಸ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಮತ್ತಷ್ಟು ನಮಗೆ ತಿಳಿದಿರ್ತಕ್ಕಂಥ ಒಂದು ಕೆಲಸ 5 ವರ್ಷ ಕೆಲಸ ಅನ್ನೋದು ಆಗುತ್ತೆ. ನಾವು ಒಂದು ಕೇಳ್ಕೊಂಡಿರ್ತಕ್ಕಂಥ ಏನಪ್ಪ ಅಂದ್ರೆ ನಾವು ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಆಟಲ್ಲಿ ಇರ್ತಕ್ಕಂಥದ್ದು, ಮತ್ತೆ ಹೆಣ್ಣುಮಕ್ಕಳ ಒಂದು ವಿದ್ಯಾರ್ಥಿ ನಿಲಯವನ್ನು ಮಾಡಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಅದು ನಮ್ಮ ಪ್ರಯತ್ನ 100ಕ್ಕೆ 100 ಪ್ರಯತ್ನಗಳು ನಮ್ಮ ಕಡೆಯಿಂದ ನಡೀತಾನೆ ಇದೆ. ಆದರೆ ಸರ್ಕಾರದ ಒಂದು ಕೆಲವೊಂದು ಇದರಿಂದ ನಿಯಮಗಳು ಮತ್ತೆ ಅದರ ಒಂದು ಕಷ್ಟ, ಅದರ ಒಂದು ನಿರ್ದೇಶನವನ್ನು ನಾವು ಪಾಲನೆ ಮಾಡಬೇಕಾಗ್ತದೆ. ಅದನ್ನು ನಾವು ಕಾಯ್ತಾ ಇದ್ದೀವಿ. ಬಟ್ ಯಾವ್ಯಾರು ಕೂಡ ನಮ್ಮ ಊರಿಗೆ ವಿದ್ಯಾರ್ಥಿನಿ ನಿಲಯ ಮತ್ತೆ ಏನು ಬರಬೇಕು ಅಂತಾದ್ರು ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ವಿದ್ಯಾರ್ಥಿ ನಿಲಯ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಮ್ಮವರಿಗೆ ಖಂಡಿತವಾಗಿ ಇರುತ್ತೆ ಅಂತಕ್ಕಂಥ ನಂಬಿಕೆ ಇತ್ತು. ಆ ರೀತಿಯಾಗಿ ನಾವು ಹೋರಾಟನೂ ಕೂಡ ನಾವು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಆಮೇಲೆ ಏನಪ್ಪ ಈಗ ವಿದ್ಯಾರ್ಥಿ ಒಂದು ಪೋಷಕರಿಗೆ ನಾನು ಪೋಷಕರಿಗೆ ಹೇಳೋದೇನಪ್ಪ ಅಂದ್ರೆ ಈ ಒಂದು ಮಗುವಿನ ಒಂದು ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತಂದ್ರೆ ಇಲ್ಲಿ ಏನು ಪೋಷಕ, ಶಿಕ್ಷಕ ಮತ್ತೆ ವಿದ್ಯಾರ್ಥಿ ಮೂರು ಒಂದು ಟ್ರಯಾಂಗಲ್ ಇದೆ. ಈ ಮೂರು ಪರಸ್ಪರ ಒಂದಾಗಿ ಮಾತ್ರ ಆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ಈಗ ಏನು ನಮ್ಮ ಶಾಲೆಯಲ್ಲಿ ಬೋಧಕ ಏನು ನಾಳೆ ವರ್ಗಾವಣೆ ಹೋಗಿದ್ದ ಶಿಕ್ಷಕರು, ಆಮೇಲೆ ಇರ್ತಕ್ಕಂಥ ಖಾಲಿ ಹುದ್ದೆಗಳು ಇಲ್ಲಿದ್ದಾವೆ. ಆದಷ್ಟು ನಾವು ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರನ್ನ ಇಲ್ಲಿ ತೆಗೆದುಕೊಂಡು ನಿಮ್ಗೆ ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಆಗದಾಗೆ, ಅವರಿಗೆ ಬೋಧನೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಆಗದಾಗೆ ನಾವು ನಮ್ಮ ಶಿಕ್ಷಕರು ಎಲ್ಲ ಕೂತ್ಕೊಂಡು ನಮ್ಮ
ಆಗಿದ್ದಾರೆ, ಶಿಕ್ಷಕರೆಲ್ಲ ರೆಡಿ ಆಗಿದ್ದಾರೆ. ನೀವೇನು ಬಂದು ವಿದ್ಯಾರ್ಥಿಗಳು ಒಂದು ಎಲ್ಲ ಬಂದ್ರಿ ಅಂತಂದ್ರೆ ಅವರು ಬೇಗನೆ ಸ್ಟಾರ್ಟ್ ಮಾಡಿದ್ದಾರೆ, ಪಾಠ ಪ್ರವಚನಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೆ ಮುಂದಿನ ಪರೀಕ್ಷೆಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಮಕ್ಕಳನ್ನು ಪೋಷಕರು ಆದಷ್ಟು ಯಾವುದೇ ರೀತಿಯಾಗಿರ್ತಕ್ಕಂಥ ಏನೋ ಒಂದು ಬೇರೆ ಕಾರಣಗಳಿಂದ ಮಕ್ಕಳನ್ನ ಏನಾದರೂ ಮನೆಗೆ ಕಳಿಸ್ಬೇಡಿ. ಮತ್ತೆ ಸುಮ್ಮನೆ ಅನ್ಯಥವಾಗಿ ಅವ್ರನ್ನ ಮನೆಗೆ ಇಟ್ಕೊಳ್ಳೋದು, ಮನೆ ಬಂದರೆ ಒಂದು ದಿವಸ ಅವರಿಗೆ ನಾನು ಇದ್ದೇ ಇರುತ್ತೆ ಮಕ್ಕಳು ಮನೆಗೆ ಬರಬೇಕು ಅಂತಕ್ಕಂಥ ಇಟ್ಕೊಳ್ಳಿ, ಒಂದು ದಿವಸ ಇಟ್ಕೊಳ್ಳಿ. ಆಮೇಲೆ ಅವ್ರನ್ನ ಆದಷ್ಟು ಶಾಲೆಗೆ ಹಿಂಸರಿಸ್ತಕ್ಕಂಥ ಕೆಲಸವನ್ನು ಪೋಷಕರು ಮಾಡಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ನಿಮಗೆ ನೀಡ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಕ್ಕಂಥ ಹೊಂದಿಸಿ ಮಾತಾಡೋದು.
ಗತಿ ಅಂದರೆ ಅವನ ಭಗವಂತನ ಅನುಗ್ರಹದಿಂದಲೇ ಹುಳುಕಡಿಯೂ ಸಹ ಅಲ್ಲಾಡೋದಿಲ್ಲಂತೆ. ಹಾಗೆ ಆ ಅನುಗ್ರಹದಿಂದ ನಾವೆಲ್ಲ ಮುನ್ನಡೀತಿದ್ದೀವಿ. ನಮಗೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗಲ್ಲ. ಆಗ ಆ ದೇವರು ನಮಗೆ ದಾರಿ ತೋರಿಸ್ತಾನಂತೆ. ಆ ರೀತಿ ಆಯಿತು. ಏನೋ ಒಂದು ಗುರಿಯನ್ನು ಇಟ್ಕೊಂಡು ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಎಲ್ಲ ಶಿಕ್ಷಕಿಯರು ಎಲ್ಲರೂ ಸಹ ತುಂಬ ಶ್ರಮಪಟ್ಟು ಪಾಠ ಮಾಡಿದರು. ಪೈಪೋಟಿಯಿಂದ ಪಾಠ ಮಾಡಿದರು. ನಾನು ನೋಡಿದ ಹಾಗೆ ಪೈಪೋಟಿಯಿಂದ ಪಾಠ ಮಾಡಿದರು. ನಾನು ತಗೋತೀನಿ ಇದು ತುಂಬ ರೇರು. ಚೆಂಡು ತಾಣಕ್ಕೆ ಒಂದು ಸರಿ ನಾವು ತೊಡಸ್ಬೇಕಾಗುತ್ತೆ. ಹೋಗಿ ಅಂತ ಆಗಲಿಲ್ಲ. ನಾನು ತಾಂತೀನಿ ಅಂತ ಪಿರಿಯಡನ್ನು ತುಂಬ ಚೆನ್ನಾಗಿ ಉಪಯೋಗಿಸಿಕೊಂಡು ಯಾವ ಪಿರಿಯಡ್ ಸಹ ವೇಸ್ಟ್ ಆಗಿಲ್ಲ. ವೇಸ್ಟ್ ಆಗಿದ್ದ ಪಿರಿಯಡ್ಗಳನ್ನು ಮತ್ತೆ ಸಮಕೂರಿಸಿದ್ರು. ಇವೆಲ್ಲ ನಾವು ನೋಡಿದ ಹಾಗೆ ಕೆಲವು ಅನಿಸಿಕೆಗಳನ್ನು ಹೇಳ್ತಾ ಇದ್ವಿ. ಮತ್ತು ಹೋದ ವರ್ಷ ಎಲ್ಲೋ ಸ್ವಲ್ಪ ಈ ನೋಟ್ಸ್ ನೋಡೋದ್ರಲ್ಲಿ ಮತ್ತು ಇವರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ಅದಕ್ಕೆ ಇದಕ್ಕೆ ಪರಿಹಾರ ಹೇಗಾಗಿದೆ
ಒಂಚೂರು ಅದನ್ನು ರಿಸೀವ್ ಮಾಡ್ಕೊಂಡು ನಮ್ಗೆ ಹೇಳುವಂಥ ಪರಿಸ್ಥಿತಿ ನಿಮ್ಗೆ ಇರಬೇಕು. ಹಾಗಾಗಿ ನೀವು ಒಳ್ಳೆಯದಾಗಲಿ, ನೀವೆಲ್ಲ ಚೆನ್ನಾಗಿ ಬಂದು ನಮಗೆ ಸಹಕರಿಸಿದ್ದೀರಾ, ತುಂಬ ಖುಷಿ ಆಯಿತು. ಮತ್ತೆ ಬರಲಿ, ಯಾವಾಗಲೂ ಸ್ವಾಗತ. ಈ ಶಾಲೆಗೆ ಎನಿ ಟೈಮ್ ನೀವು ಬರ್ಬೋದು, ಮಾತಾಡ್ಬೋದು. ನಿಮ್ಮ ಶಾಲೆ ಅದು, ನಿಮ್ಮ ಶಾಲೆ ನಮ್ಮ ಶಾಲೆ, ನಮ್ಮೂರು ನಿಮ್ಮೂರು, ಸರಿನಾ? ಚೆನ್ನಾಗಾಗಿ ಮುಖ್ಯ ಶಿಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ವಂದನೆಗೆ ಮುನ್ನ ಒಂದೆರಡು ಮಾತುಗಳನ್ನು ಹೇಳ್ಬಿಡ್ತೀನಿ. ಮಕ್ಕಳೇ ಹಾಗೂ ಪೋಷಕರೇ, ಹೇಳಿ ಸರ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ ಶಿಕ್ಷಕರೇ, ಕಳೆದ ಒಂದೆರಡು ದಿನದಿಂದ ನಿರಂತರವಾಗಿ ಯಾವ ನೆಲೆಯಲ್ಲಿ ಈ ಒಂದು ಪ್ರಗತಿಯ ಕಾರ್ಯ ನಡೆದಿದೆ ಅಂತ ಹೇಳಿದರೆ ಒಂದು ಸಣ್ಣ ಉದಾಹರಣೆ ಕೊಡ್ತಿದ್ದೀನಿ. ಬೆಂಗಳೂರು ಒಂದು ಮೊದಲೇ ನಡೆದಿತ್ತು, ನಮ್ಮ ಹಳೆಯ ವಿದ್ಯಾರ್ಥಿ ಮಕ್ಕಳದ್ದು. ಅಲ್ಲಿಗೆ ಹೋಗಿದ್ವಿ. ಅಲ್ಲೆಲ್ಲ ಸೇರ್ಕೊಂಡು ಒಂದು 5-6 ಜನ ಸೇರ್ಕೊಂಡ್ಬಿಟ್ಟು, ಇಲ್ಲ ಈ ರೀತಿ ಮಾಡೋಣ, ಈ ರೀತಿ ಮಾಡಿದ್ರೆ ಮದುವೆ ಮನೆಯಲ್ಲಿ ಶಾಲೆ ಬಗ್ಗೆ ಡಿಸ್ಕಷನ್ 2 ದಿನ. ಅಲ್ಲಿಂದ ತಯಾರಿಯಾದಂಥದ್ದು ನೆಕ್ಸ್ಟ್ ರಿಸಲ್ಟ್ ಬಂತು. ಅದನ್ನು ಮತ್ತೆ ಮುಂದೋದು ಒಬ್ಬರು ಹಿರಿಯ ವಿದ್ಯಾರ್ಥಿ ಹೇಳ್ಕೊಂಡಿದ್ದಾರೆ, ಪ್ರತಿ ತಿಂಗಳು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದಕ್ಕೆ ರಿಸೋರ್ಸ್ ಪರ್ಸನನ್ನು ಕಳಿಸೋ ಜವಾಬ್ದಾರಿನೂ ನಂದೆ. ಅವರಿಗೆ ಹಾನರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡೋ ಜವಾಬ್ದಾರಿನೂ ನಂದೆ. ನೀವು ಏನು ಮಾಡಬೇಕು ಅಂತ ನಮಗೆ ಅವಕಾಶ ಮಾಡಿಕೊಡ್ಬೇಕು, ನಮಗೆ ನಡೆಸ್ಕೊಡ್ತೇವೆ ನಾವು ಅದನ್ನೆಲ್ಲ ಅಂತೇಳಿ. ಈ ರೀತಿ ಹಳೆಯ ವಿದ್ಯಾರ್ಥಿಗಳು ಕೂಡ ಮುಂದಾಗುತ್ತಿದ್ದಾರೆ. ಈಗ ಶಾಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಸೂಕ್ಷ್ಮವಾಗಿ ಹೇಳ್ತಾ ವಂದನಾರ್ಪಣೆ SSR ಅವರಿಂದ. ಲಾಕ್ ಆಗ್ತಾ ಇದೆ ಅಂತ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ನಾವೇನೇ ಪ್ರಾಬ್ಲಮ್ಸ್ ಇದ್ರೆ ವಾಟ್ಸಪ್ ಅಲ್ಲಿ ಹಾಕ್ತೀವಿ, ಎಸ್ ಅವ್ರಿಗೆ ಫೋನ್ ಹೋಗಲ್ಲ, ಸರ್ ಬೈತಾರೆ ಅಥವಾ ಏನೋ ಹೇಳ್ಬಿಡ್ತಾರೆ ಪೇರೆಂಟ್ಸ್ಗೆ, ನಮ್ಮನ್ನ ಬೈತಾರೆ. ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಪರಮೇಶ್ವರ ಪ್ರಸಾದ್ ಅವರಿಗೆ ತುಂಬ ಹೃದಯದ ವಂದನೆಗಳು. ಈ ಸಮಾರಂಭದಲ್ಲಿ ಭಾಗವಹಿಸಿ ಸಮಾರಂಭದ ಯಶಸ್ವಿಗೆ ಕಾರಣವಾಗಿರ್ತಕ್ಕಂತಹ SDNC ಸದಸ್ಯರೆಲ್ಲರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಸಮಾರಂಭದಲ್ಲಿ ಭಾಗವಹಿಸಿ ಸಮಾರಂಭದ ಯಶಸ್ಸಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ಪೋಷಕರೆಲ್ಲರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ, ಸಹ ಶಿಕ್ಷಕ ಮಿತ್ರರಿಗೆಲ್ಲ